ಓಕೆ ಗೈಸ್, ಇವಾಗ ನಮ್ಮ ಫಿಂಚಸ್ಸಿಗೆ ಸೆಟಪ್ ಮಾಡೋಕ್ಕೆ ಕೇಜಸ್ಗಳನ್ನೆಲ್ಲ ಆಚೆ ತಂದಿಟ್ಟಿದ್ದೀನಿ. 4 ಪೇರು ಸೆಟ್ ಮಾಡೋಣ ಅಂತ. ಸೊ ಅವ್ರಿಗೋಸ್ಕರ ಈ ಒಂದು ಬ್ರೀಡಿಂಗ್ ಇದು ಫಿಂಚಸ್ಸಿಗೆಲ್ಲ ಏನು ಎಕ್ಸ್ಟ್ರಾ ಬ್ರೀಡಿಂಗ್ ಬಾಕ್ಸ್ ಏನು ಬೇಡ ಅಂದ್ಬಿಟ್ಟು ಪ್ಲ್ಯಾಸ್ಟಿಕ್ ಅಂಗಡಿಗೆ ಹೋಗಿ ಇದು ಪ್ಲ್ಯಾಸ್ಟಿಕ್ನ ತಂದಿದ್ದೀನಿ. ಇದು ಬಂದ್ಬಿಟ್ಟು 50 ರೂಪಾಯಿ ಒಂದು ಪೀಸು. ಸೊ ನನಗೆ 3 ಒಂದೇ ಥರ ಸಿಕ್ತು, ಬಟ್ ಎರಡು ಒಂದು ಡಿಸೈನ್ ಆಯಿತು. ಸೊ ಅದು ಇದೇ ಥರನೇ ಇದೆ ಡಿಸೈನು, ಬಟ್ ಆದರೆ ಶೇಪ್ ಚೇಂಜ್ ಅಷ್ಟೇ. ನೋಡಿ, ಇದು ನೋಡ್ಬೋದು ನೀವು, ಇಲ್ಲಿ ಹೋಲ್ ಮಾಡಿದ್ದೀನಿ. ಜಸ್ಟ್ ಇದನ್ನು ಹ್ಯಾಂಗ್ ಮಾಡೋದಷ್ಟೇ. ಎಲ್ಲ 3 ಒಂಥರ ಇದ್ದರೆ ಈಗ ಆ 3 ಸಿಕ್ಕಿದಲ್ವಾ, ಅದಕ್ಕೋಸ್ಕರ ಈಗ ಇದೊಂದು ಬೇರೆ ಥರ ಆಯಿತು. ನೋಡ್ಬೋದು, ಇದನ್ನು ಹೋಲ್ ಮಾಡಿದ್ದೀನಿ. ಇದನ್ನು ಇಲ್ಲಿ ಶಿಸ್ತಾಗಿ ಇಲ್ಲಿ ಹಾಕ್ಬಿಡೋದಷ್ಟೇ. ಹಾಕ್ಬಿಟ್ಟು ಕಡ್ಡಿ ಬಿಟ್ಬಿಟ್ಟು, ಕಡ್ಡಿ ಈ ಥರದ್ದೊಂದು ಕಡ್ಡಿ ಕೊಟ್ಬಿಟ್ರೆ ಫಿಂಚಸ್ ಬ್ರೀಡಿಂಗು ರೆಡಿ. ಜುಗಾಡ್ ಮಾಡಿದ್ದೀನಿ, ಮತ್ತು ಅದಕ್ಕೇನು ಖರ್ಚು ಮಾಡೋದು ಅಂದ್ಬಿಟ್ಟು ಇರೋದ್ರಲ್ಲೇ ನೇರ ನೋಡ್ತಾಯಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ನಾನು ಕ್ಲಿಪ್ನ ಯೂಸ್ ಮಾಡ್ತಾಯಿದ್ದೀನಿ, ಇದನ್ನು ಗೇಟು ತೆಗೆಯೋದು ಹಾಕೋದು ಮಾಡೋಕ್ಕೆ. ಇದು ನೋಡ್ಬೋದು, 4 ಪೇರ್ ಬಿಡ್ಬೋದು ಗೈಸ್ ಆರಾಮಾಗೆ. ಯಾವ್ಯಾವ ಫಿಂಚಸ್ನೇ ಬಿಡ್ತೀನಿ ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಫುಲ್ಲು ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟು ಇವಾಗ ತಂತಿ ತಗೊಳ್ಳೋಣ. ತಂತಿ ಎಲ್ಲರಿಗೂ ಬೇಕು. ತಂತಿ ತಗೊಂಡಿದ್ದೀನಿ. ಇವಾಗ ಈ ತಂತಿನ ಫಿಕ್ಸ್ ಮಾಡೋಣ. ಇವಾಗ ಫಿಕ್ಸ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಓಕೆ ಗೈಸ್, ನೋಡ್ಬೋದು ಇವಾಗ ಎಲ್ಲ ಒಂದು ಬ್ರೀಡಿಂಗ್ ಬಾಕ್ಸ್ ಅಥವಾ ನೆಸ್ಟ್ ಬಾಕ್ಸನ್ನ ಫಿಟ್ ಮಾಡಿದ್ದೀನಿ. ನೋಡ್ಬೋದು, ಈ ರೀತಿ ಕಾಣ್ತಾ ಇದೆ. ಕೆಳಗಡೆ ಏನಕ್ಕೆ ರೆಡ್ ಪೀಸ್ ಹಾಕಿದ್ದೀನಿ ಅಂದರೆ, ಅಲ್ಲಿ ನಾನು ಕೇಜ್ ಇಡ್ತೀನಲ್ಲ, ಅಲ್ಲಿ ಕೆಳಗಡೆ ಎಲ್ಲ ಐಟಮ್ಸ್ ಇಟ್ಟಿರ್ತೀನಿ. ಸೊ ಇದ್ರ ಮೇಲೆ ನ್ಯೂಸ್ ಪೇಪರ್ ಹಾಕ್ತೀನಿ. ಸೊ ಇವಾಗ ಇದು ಪರ್ಮನೆಂಟು ಟ್ರೇ ಥರ, ಇದ್ರ ಮೇಲೆ ನ್ಯೂಸ್ ಪೇಪರ್ ಹಾಕಿ ಚೇಂಜ್ ಮಾಡ್ತಾ ಹೋಗ್ತೀನಿ. ಸೊ ಮೇಲ್ಗಡೆ ಮಾಮೂಲಿ ನ್ಯೂಸ್ ಪೇಪರು, ಮೇಲ್ಗಡೆ ಬಿದ್ದು ಕೂಡ ಕೆಳಗಡೆ ಕಲೆಕ್ಟ್ ಆಗಿರುತ್ತೆ. ನಾನು ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಯಾಕೆಂದರೆ ಇದ್ರ ಕೆಳಗಡೆ ನೀವು ಒಳಗಡೆ ನೋಡ್ದಂಗೆ ಇದ್ರ ಕೆಳಗಡೆ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ, ಪೇಂಟ್ ಡಬ್ಬಗಳು ಅದೆಲ್ಲ. ಸೊ ಅದ್ರ ಮೇಲೆಲ್ಲ ಬಿದ್ದು ಗಲೀಜಾಗಬಾರ್ದು ಅಂದ್ಬಿಟ್ಟು ಈ ಥರ ಕಾರ್ಡ್ಬೋರ್ಡ್ ಶೀಟ್ ಹಾಕಿದ್ದೀನಿ. ಹೆಂಗಿದ್ರು ಫಿಂಚಸ್ಸು ಕಚ್ಚಲ್ಲ ಬಜ್ಜೀಸ್ ಥರ. ಇಲ್ಲ ಬಜ್ಜೀಸ್ ಅಂದರೆ ಚಿತ್ರಾನ್ನ ಮಾಡೋಕೆ ಕೊಡ್ತಾವೆ ಇದನ್ನು. ಸೊ ನೋಡ್ಬೋದು, ಇಲ್ಲಿ ಒಂದು ಈ ಥರದ್ದು ಬ್ರೀಡಿಂಗ್ ನೆಸ್ಟ್ ಬಾಕ್ಸು ಇದೊಂಥರ. ನೆಕ್ಸ್ಟು ಇಲ್ಲಿ ಅದು ಮೇಲ್ಗಡೆ ಕಟ್ಟಿದ್ದೀನಿ. ಸೊ ಎಲ್ಲನೂ ಕೂಡ ನೀಟಾಗಿ ಕಟ್ಟಿದ್ದೀನಿ. ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಈಗ ಎಲ್ಲ ಕಟ್ಟಾಗಿದೆ, ಜಸ್ಟ್ ಇವಾಗ ಫಿಟ್ಟಪ್ ಮಾಡಬೇಕು ಇವಾಗ ಒಳಗಡೆ. ಓಕೆ ಗೈಸ್, ನೋಡ್ಬೋದು ಇವಾಗ ಊಟದ ಬಾಕ್ಸ್ನೆಲ್ಲ ಇಟ್ಟಿದ್ದೀನಿ. ಇನ್ನೂ ಪೇಪರ್ ಹಾಕಿಲ್ಲ, ಬಟ್ ಎಲ್ಲದಕ್ಕೂ ಒಳಗಡೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಎಲ್ಲ ಊಟದ ಬಾಕ್ಸ್ಕೊಂಡು ಇಟ್ಟಿದ್ದೀನಿ. ಓಕೆ ಗೈಸ್, ನೋಡ್ಬೋದು ಇವಾಗ ನಾನಿಲ್ಲಿ ಸೆಟ್ ಮಾಡಿದ್ದೀನಿ ನೀಟಾಗೆ. ನೀರಿಡೋಕ್ಕೂ ಮಾಡಿದ್ದೀನಿ. ನೋಡ್ಬೋದು, ಗೊತ್ತಾಗ್ತಾಯಿಲ್ಲ ಅನಿಸುತ್ತೆ. ನೋಡಿ, ಇಲ್ಲಿ ಈ ಥರ ನೀರಿಡೋಕ್ಕೆ 4 ಕಡೆ ಮಾಡಿದ್ದೀನಿ. ನೋಡಿ, ಈಗ ಎಲ್ಲ ಬರ್ಡ್ಸ್ಗಳಿಗೂ ನೀರು ಇಟ್ಟಿಲ್ಲ, ಬರ್ಡ್ಸು ಬಿಟ್ಟಿಲ್ಲ. ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇಡ್ತಾ ಇರೋದು. ಈಗ ಕಂಪ್ಲೀಟ್ ಸೆಟ್ ರೆಡಿಯಾಗಿದೆ. ನೋಡಿ, ಊಟ ನೀರು ಮತ್ತು ಅದರ ನೆಸ್ಟ್ ಬಾಕ್ಸು, ಊಟ ನೀರು ನೆಸ್ಟ್ ಬಾಕ್ಸು, ಊಟ ನೀರು ನೆಸ್ಟ್ ಬಾಕ್ಸು. ಓಕೆ, ನೆಸ್ಟಿಂಗ್ ಮೆಟೀರಿಯಲ್ ಬೇಕಲ್ಲ. ಈಗ ಯೂಶ್ವಲಿ ಫಿಂಚಸ್ಗಳಿಗೆ ನೆಸ್ಟಿಂಗ್ ಮೆಟೀರಿಯಲ್ ಬೇಕು. ತೆಂಗಿನ ನಾರು, ಒಣಗಿರೋ ಹುಲ್ಲು ಅದೆಲ್ಲ ಕೊಡ್ಬೋದು. ಸೊ ಈಗ ನಾನು ತೆಂಗಿನ ನಾರು ರೆಡಿ ಮಾಡಿದ್ದೀನಿ. ತೆಂಗಿನ ಚಿಪ್ಪಿಂದ ಎಲ್ಲನೂ ಬಿಡಿಸಿ ಇಷ್ಟು ಸಿಕ್ಕಿದೆ. 4 kg ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಕಿರ್ತೀನಿ. ಇವಾಗಲ್ಲ, ಬರ್ಡ್ಸ್ ಬಿಟ್ಟು 1 ದಿನ ಆದಮೇಲೆ ನಾವು ಇದನ್ನು ನೆಸ್ಟಿಂಗ್ ಮೆಟೀರಿಯಲ್ ಕೊಡಬೇಕು. ಯಾಕಂದರೆ 1 ದಿನ ಅಟ್ಲೀಸ್ಟ್ ಅದು ಖಾಲಿ ಬಾಕ್ಸ್ನ ನೋಡ್ಕೊಳ್ಳುತ್ತೆ. ಅದಾದ ನಂತರ 1 ದಿನ ಆದಮೇಲೆ ನಾವು ಇದು ನೆಸ್ಟಿಂಗ್ ಮೆಟೀರಿಯಲ್ನ ಹಾಕಿದ್ರೆ 1 ಡೇ ಅಲ್ಲಿ ಫುಲ್ಲು ನೀಟಾಗಿ ಶಿಸ್ತಾಗಿ ರೆಡಿ ಮಾಡಿಬಿಡುತ್ತೆ ನೆಸ್ಟಿಂಗ್ ಮೆಟೀರಿಯಲ್ನ. ಸೊ ನೋಡೋಣ ಗೈಸ್, ಸ್ವಲ್ಪ ಕ್ಲೈಮೇಟು ಕೂಲ್ ಆದಮೇಲೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಇವತ್ತು ಆಲ್ರೆಡಿ ಕೂಲ್ ಆಗಿದೆ. ಇನ್ನು ಮುಂದೆ ಆಲ್ರೆಡಿ 1-2 ಸರಿ ಮಳೆನೂ ಆಗಿದೆ, 2-3 ಸರಿ. ಸೊ ಯೋಚನೆ ಮಾಡ್ತಾಯಿದ್ದೀನಿ, ನೋಡೋಣ ಯಾವಾಗ ಕೊಡೋದು ಅಂತ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು.
ಫಿಂಚಸ್ಗಳು ಇದ್ದಾವೆ. ಯಾರಿಗಾರ ಬೇಕಿತ್ತು ಅಂದರೆ ವಾಟ್ಸಪ್ ಮಾಡಿ. ಬೆಂಗಾಲಿ ಫಿಂಚಸ್ ಇದ್ದಾವೆ, ಜೊತೆಗೆ ಜೀಬ್ರಾ ಫಿಂಚಸ್ ಇದ್ದಾವೆ. ಅದು ಒಂದೇ ಎರಡು ಇರ್ಬೋದು. ಸೊ ನೋಡ್ಬೋದು. ನಿಮ್ಗೆ ಯಾರಿಗಾರ ಬೇಕಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರೆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ. ಮೇಯ್ನಾಗಿ ಬೆಂಗಾಲಿ ಫಿಂಚಸ್ಗಳಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಬೆಂಗಾಲಿಲಿ ವೈಟ್ ಮತ್ತು ಬ್ಲ್ಯಾಕು ಬ್ರೌನ್ ಒಂಥರ ಪೈಡ್ ಥರ ಬಂದಿದೆ ನೋಡಿ. ಇದು ಪೈಡ್ ಥರ ಬಂದಿದೆ, ನಿಮಗೆ ಕಾಣ್ತಾ ಇರ್ಬೋದು. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾರ್ಮಲ್ ಆಗಿದೆ ಬ್ಲ್ಯಾಕು. ಇನ್ನೊಂದು ನೋಡಿ, ಇಲ್ಲಿ ಇದು ಪೈಡ್ ಥರ ಬಂದಿದೆ ನೋಡಿ. ಇದು ಪೈಡ್ ಥರ ಬಂದಿದೆ, ಬಾಡಿ ಎಲ್ಲ ಪೈಡ್ ಥರ ಬಂದಿದೆ. ಸರಿ ಗೈಸ್, ಮುಂದಿನ ಬ್ಲಾಗಲ್ಲಿ ಒಂದು ಹೊಸ ವಿಡಿಯೋ, ಒಂದು ಹೊಸ ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.